ಕೆಲವರು ಹೇಳಿದ್ರಪ್ಪ, ಜಮೀರ್ ಇವ್ರು ಬೆನ್ನಿಗಿದ್ದಾರೆ, ಯಾರ್ಯಾರೋ ಇವ್ರು ಬೆನ್ನಿಗಿದ್ದಾರೆ, ಅವ್ರು ಫೀಡ್ ಮಾಡ್ತಿದ್ದಾರೆ. ಫಿರೋನ್ ಮತ್ತು ನಮ್ರೂದ್ನನ್ನೇ ಮುಗಿಸಿ ಬಂದಂತಹ ಸಂತತಿ ಇದು. ಮಾರಾಟ ಆಗೋದಾಗಿದ್ರೆ ಎಷ್ಟೋ ವರ್ಷಗಳ ಹಿಂದೆ BJPಗೆ ಮಾರಾಟ ಆಗ್ತಿದ್ವಿ ನಾವು. ನಮ್ಮನ್ನು ಖರೀದಿ ಮಾಡೋದು ಬಹಳ ಕಷ್ಟ, ಅಥವಾ ಆಗಲ್ಲ ಅಂತಲೇ ಇಟ್ಕೊಳ್ಳಿ. ಈ ಕಾಂಗ್ರೆಸ್ ಏನು ಗೊತ್ತಾ, ಅಧಿಕಾರಕ್ಕೆ ಬಂದಾಗ ಒಂಥರ, ಅಧಿಕಾರ ಇಲ್ದಾಗ ಒಂಥರ. ಮತ ಕಳ್ಳತನದಂತಹ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಅನೇಕ ಸಂಗತಿಗಳನ್ನು ಬಯಲಿಗೆಳೆದು ಇವ್ರ ಗಮನಕ್ಕೆ ತಂದು ಹೆಲ್ಪ್ ಮಾಡಿದವ್ರು ನಾವು. 2023 ಎಲೆಕ್ಷನ್ಗಿಂತ ಮುಂಚೆ ನಿಮ್ಮ ಸಹಕಾರವನ್ನು, ನಿಮ್ಮ ತ್ಯಾಗ ಬಲಿದಾನವನ್ನು ನಾವು ಮರೆಯೋದಿಲ್ಲ ಅಂತ ಕತೆ ಹೇಳಿದವನು ಇವತ್ತಿಗೂ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ. BJP ಕಾರ್ಯಕರ್ತರನ್ನ ಗುರುತಿಸುತ್ತೆ, ಕಾರ್ಯಕರ್ತರ ಪರಿಶ್ರಮಕ್ಕೆ ತಕ್ಕ ಬೆಲೆಯನ್ನು ಕೊಡುತ್ತೆ. ದಾಸ್ ಕರಿಯಪ್ಪನಂಥವ್ರಿಗೆ ಟಿಕೆಟ್ ಕೊಡ್ತದೆ. ಈ ಸಲ ದಾವಣಗೆರೆಯಲ್ಲಿ ಸುಮಾರು 2-3 ಸಾವಿರ ಓಟ್ಗಳು BJPಗೆ ಹೋಗುತ್ತೆ. ಕುರುಬರು ಎಷ್ಟು % ಓಟ್ ಹಾಕಿದ್ದಾರೆ, ಲಿಂಗಾಯತರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಸಲ್ಲಿದಾರ, ಬೇರೆ ಬೇರೆ ವರ್ಗಗಳ ಮತಗಳು ಕಾಂಗ್ರೆಸ್ ಕಡೆ ಹೋಗಿದ್ಯಾ ಹೋಗಿಲ್ವಾ, ಈ ಥರದ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿದಾಗ ಕನಿಷ್ಠ 5-10 ಸಾವಿರ ಓಟಲ್ಲಿ ಸಮರ್ಥ ಸೋಲ್ತಾನೆ. ಇದೇ ಲೆಕ್ಕ. 30-40 ವರ್ಷದಿಂದ 10 ರೂಪಾಯಿ ಹಿಡ್ಕೊ ಬಂದವನಿಗೆ ಅವಕಾಶ ಕೊಟ್ಟು ಅವ್ನು 10,000 ಕೋಟಿ ಒಡೆಯ ಆಗೋವರೆಗೂ ಬೆಳೆಸಿ ಈಗ ಅವನನ್ನು, ಅವ್ರ ಮಕ್ಕಳನ್ನು, ಅವ್ರ ಮೊಮ್ಮಕ್ಕಳನ್ನು ಬೆಳೆಸ್ತಾ ಹೋಗ್ತಾ ಇದ್ದೀರಾ. ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಚಿಂತನೆ ಬಿಡು, ಪುಕ್ಸಟೆ, ಇವನು ಕಡಿದ್ರೂ ಕೂಡ ಇವನು BJPಗೆ ಸಪೋರ್ಟ್ ಮಾಡಲ್ಲ ಅಂತ ನೀವು ಫಿಕ್ಸ್ ಆಗಿಬಿಟ್ರೆ ಅದು ನಿಮ್ಮದು, ನಂದಲ್ಲ. ಒಂದು ಕಮ್ಯುನಿಟಿನ, ಒಬ್ಬ ವ್ಯಕ್ತಿನ 5 ವರ್ಷ ಮೋಸ ಮಾಡ್ಬೋದಾ, 10 ವರ್ಷ ಮಾಡ್ಬೋದಾ, 20 ವರ್ಷ, 40 ವರ್ಷ, 70 ವರ್ಷ? BJPಗೆ ಯಾರು ಹೆದರ್ತಾ ಇಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಅವ್ರು ನಮ್ಮನ್ನು ಹೇಟ್ ಮಾಡ್ತಾರೆ, ಅದಕ್ಕೆ ನಾವು ಅವ್ರನ್ನ ಹೇಟ್ ಮಾಡ್ತೀವಿ. ಅವ್ರು ನಮಗೆ ಬೈತಾರೆ, ಅದಕ್ಕೆ ನಾವು ಅವರಿಂದ ದೂರ ಇದ್ದೀವಿ. ಆ ಕಾರಣಕ್ಕೆ ನಿಮಗೆ ಓಟ್ ಹಾಕ್ತಿದ್ದಾರೆ. BJP ಮೇಲೆ ಭಯಕ್ಕಲ್ಲ, ಯಾವ ಸಮುದಾಯ ಭಯದಿಂದ ಕೂತಿಲ್ಲ. ಇರೋದ್ರಲ್ಲಿ ಕಾಂಗ್ರೆಸ್ ಪರವಾಗಿಲ್ಲ ಅಂತ ನಿಮಗೆ ಬೆಂಬಲ ಕೊಡ್ತಾರೆ. ನೀವು ಅದನ್ನು ಉಳಿಸ್ಕೊಂಡಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ನಡೆಯಲ್ಲ. ಅಜರುದ್ದೀನ್ ಬಂದು ಏನು ಮಾಡೋದಕ್ಕೆ ಸಾಧ್ಯ? ಬ್ಯಾಟೆ ಎತ್ತಕ್ಕೆ ಕಷ್ಟ ಆಗಿರುವ ಈ ವಯಸ್ಸಲ್ಲಿ ಸೆಂಚುರಿ ಹೊಡಿತಾನ. ದಾವಣಗೆರೆಯಲ್ಲಿ ನಿಮ್ಮ ನಾಯಕತ್ವದ ಕುತಂತ್ರ ಷಡ್ಯಂತ್ರದಿಂದ ಸಮರ್ಥ ಸೋಲ್ತಾನೆ ಅನ್ನೋ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿದ್ದರೆ ಅದು ಕೇವಲ 10% ಮಾತ್ರ. 90% ಕೇಡರ್ನಲ್ಲಿ ನಡೆದಿರೋದೇ ಬೇರೆ. ಹಲೋ, ನಮಸ್ಕಾರ. ಬೈ ಎಲೆಕ್ಷನ್ ಮುಗೀತಾ? ಬಾಗಲಕೋಟೆ, ದಾವಣಗೆರೆ ಉಪಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು ಲೆಕ್ಕಾಚಾರ ಶುರುವಾಗಿದೆ. ನಾಳೆಯಿಂದ ಸ್ಟೇಟ್ ಪಾಲಿಟಿಕ್ಸ್ ಮಾತ್ರ ಅಲ್ಲ, ನ್ಯಾಷನಲ್ ಪಾಲಿಟಿಕ್ಸ್ ಕೂಡ ಮಾತಾಡೋಣ. ಪಶ್ಚಿಮ ಬಂಗಾಳದ ಕತೆ ಏನಾಯಿತು, ಏನಾಗುತ್ತೆ, ತಮಿಳುನಾಡಿನ ಕತೆ ಏನಾಯಿತು, ಏನಾಗುತ್ತೆ, ಎಲ್ಲವೂ ಮಾತಾಡೋಣ. ದಾವಣಗೆರೆ ಕಡೆ ಜಾಸ್ತಿ ಫೋಕಸ್ ಆದ್ವಿ ನಾವು. ಹೆಚ್ಚು ಕಮ್ಮಿ ನಾವಲ್ಲೇ ಬಿಟ್ಟು ಕೆಲಸ ಕೂಡ ಮಾಡಿದ್ವಿ, ಭಾಷಣಗಳನ್ನು ಮಾಡಿದೆ. ಎಲ್ಲದರ ಹಿಂದೆ ಒಂದಿಷ್ಟು ಕಾರಣಗಳಿದ್ವು. ಮೈನಾರಿಟಿ ಮೇಲೆ ಪದೇ ಪದೇ ಆಗ್ತಾ ಇರುವಂತಹ ದೌರ್ಜನ್ಯ ಯಾಕೆ? ಈಗ BJPಯವರು ಮುಸಲ್ಮಾನರಿಗೆ ಟಿಕೆಟೇ ಕೊಡಲ್ಲಪ್ಪ, ಇವ್ರು ಓಟೇ ಹಾಕಲ್ಲ, ಅದ್ರ ಮೇಲೆ ಅವ್ರು ಟಿಕೆಟ್ ಕೊಡಲ್ಲ ಅನ್ನೋದು ಒಂದು ಕಾನ್ಸೆಪ್ಟು ಆಗಲ್ಲ, ಚರ್ಚೆಯ ವಿಷಯ ಕೂಡ ಅಲ್ಲ. ಆದರೆ ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಸರ್ವಸ್ವವನ್ನು ಅರ್ಪಿಸ್ತಾರೆ. 100ಕ್ಕೆ 100ರಷ್ಟು ಓಟನ್ನು ಹಾಕ್ತಾರೆ. 92% ಲಾಸ್ಟ್ ಎಲೆಕ್ಷನ್ನು. JDS ಒಂದು ಆಲ್ಟರ್ನೇಟ್ ಇತ್ತು. ಅವರು ಬೆಳಗ್ಗೆ ಜಾತ್ಯತೀತವಾದಿ, ಮಧ್ಯಾಹ್ನ ಕೋಮುವಾದಿ, ರಾತ್ರಿ ಇನ್ನೊಂದು ವಾದಿ, ವ್ಯಾಧಿ ಭೇದಿ ಸಮಸ್ಯೆಗಳು ಹೀಗಿದ್ದಾವೆ. ಒಂದು ವೇಳೆ 1999ರಲ್ಲಿ JDS ಪಕ್ಷ ಯಾವ ಉದ್ದೇಶದಲ್ಲಿ ಹುಟ್ಕೊಳ್ತೋ ಅದೇ ಉದ್ದೇಶಕ್ಕೆ ಕಟಿಬದ್ಧರಾಗಿದ್ದಿದ್ರೆ ನನ್ನ ರಾಜ್ಯದಲ್ಲಿ ಇವತ್ತು ಫುಲ್ ಫ್ಲಡ್ಜ್ ಅಧಿಕಾರದಲ್ಲಿ ಇರ್ತಿತ್ತು. ಹೇಗೆ ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ ಪ್ರಾದೇಶಿಕ ಪಕ್ಷಗಳ ಅಬ್ಬರ ಇದೆಯೋ, ದರ್ಬಾರ್ ಇದೆಯೋ, ದ್ರಾವಿಡ ನೆಲೆಯಲ್ಲಿ ಅದರದ್ದೇ ಆದಂಥ ಒಂದಿಷ್ಟು ಪರಂಪರೆಗಳಿದ್ದಾವೆ. JDS ತನ್ನ ನಿಲುವಿಗೆ ಬದ್ಧರಾಗಿದ್ದಿದ್ರೆ ಅದು ಖಂಡಿತವಾಗ್ಲೂ ಅಧಿಕಾರದಲ್ಲಿ ಇರ್ತಿದ್ರು. ಸ್ವಲ್ಪ ಸ್ವಾರ್ಥ ಬಿಡಬೇಕಾಗಿತ್ತು. ಕುಮಾರಸ್ವಾಮಿ ಅವರು ಅವತ್ತೇ ಮುಖ್ಯಮಂತ್ರಿ ಆಗಬೇಕು, ಅವತ್ತೇ ಕುಟುಂಬ ವ್ಯಾಮೋಹಕ್ಕೆ ಬೀಳದೇ ಇದ್ದಿದ್ರೆ ಇವತ್ತಿಗೆ ಕುಮಾರಣ್ಣವೇ ಮುಖ್ಯಮಂತ್ರಿ, ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ, ಫುಲ್ ಫ್ಲೆಡ್ಜ್ ಆಗಿರ್ತಿದ್ರು. ಬಿಡಿ, ಅದು ಮುಗಿದ ಕತೆ, ಮುಗಿದ ಅಧ್ಯಾಯ. ಇವತ್ತು ಆ ಪಕ್ಷದ ಸ್ಥಿತಿ ಏನಾಗಿದೆ, ಸ್ವಾರ್ಥ ಅತಿಯಾದರೆ ಏನಾಗುತ್ತೆ ಅನ್ನೋದಕ್ಕೆ ತಾಜಾ ಎಕ್ಸಾಂಪಲ್ ಅದು. ಹಾಗಾಗಿ ಕರ್ನಾಟಕದಲ್ಲಿ ಕೋಮುವಾದಿ BJP, ಜಾತ್ಯತೀತವಾದಿ ಅನ್ನುವಂತಹ ಕಾಂಗ್ರೆಸ್ಸು, ಎರಡೇ ಪಕ್ಷ ಸ್ವಲ್ಪ ಗಟ್ಟಿ. ಒಂದಿಷ್ಟು SDP ಸೇರಿದ ಹಾಗೆ ಒಂದಿಷ್ಟು ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಸರ್ವೈವ್ ಆಗೋದಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇದ್ದಾವೆ. ಈ ಹಂತದಲ್ಲಿ
ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸರ್ವಸ್ವವನ್ನು ಅರ್ಪಿಸುವಂಥ ಮುಸಲ್ಮಾನ ಸಮುದಾಯ ದಾವಣಗೆರೆಯಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇದೆ, 40 ವರ್ಷದಿಂದ ಒಂದು ಕುಟುಂಬಕ್ಕೆ ಓಟ್ ಹಾಕೊಂಡು ಬಂದಿದ್ದೀವಿ, ಅಟ್ಲೀಸ್ಟ್ ಈ ಸಲ ಆದರೂ ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಸಿದ್ದರಾಮಯ್ಯನವ್ರ ಮುಂದೆ ಮುಸಲ್ಮಾನ ಮುಖಂಡರ ನಿಯೋಗ ಹೋಗ್ಬಿಟ್ಟು ಮನವಿ ಕೂಡ ಮಾಡುತ್ತೆ, ಸ್ವಲ್ಪ ಏನಾದರೂ ಮಾಡಿ. ಎಲ್ಲ ರಾಜಕಾರಣಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳು ರಾಜಕಾರಣದಲ್ಲಿ ಸರ್ವೈವ್ ಆಗಬೇಕು, ಕಾರ್ಯಕರ್ತರು ಹಾಳಾಗಿ ಹೋಗಲಿ, ಈ ಥರದ ಆಲೋಚನೆಗಳೇ ಈಗಿರೋದು. ಪಕ್ಷದ ಸಿದ್ಧಾಂತಗಳ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ, ಪಕ್ಷದಲ್ಲಿರುವಂಥ ವ್ಯಕ್ತಿಗಳ ಸ್ವಾರ್ಥ ಮಿತಿ ಮೀರಿ ಹೋಗಿದೆ. ತೀರಾ ಸಿದ್ದರಾಮಯ್ಯನವರೇ ಮೊಮ್ಮಗನನ್ನು ಬೆಳೆಸಿ ಅಂತ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡುವಷ್ಟರ ಮಟ್ಟಿಗೆ ಒಂದಿಷ್ಟು ಕುಟುಂಬದ ವ್ಯಾಮೋಹಕ್ಕೆ ಬಿದ್ದೋಗಿದ್ದಾರೆ. ಯಾಕೆ ಪರ್ಟಿಕ್ಯುಲರಾಗಿ ಸಿದ್ದರಾಮಯ್ಯನವರನ್ನೇ ಹೇಳ್ತೀನಿ ಅಂದರೆ, ಇರೋರಲ್ಲೇ ಸ್ವಲ್ಪ ಸಾಮಾಜಿಕ ಕಳಕಳಿ ಇರುವಂಥ ನಾಯಕ ಸಿದ್ದರಾಮಯ್ಯ. ಮಿಕ್ಕವ್ರ ಬಗ್ಗೆ ನಮಗೆ ಅಷ್ಟು ಕನ್ವಿನ್ಸ್ ಇಲ್ಲ. ನಮ್ಗೆ ಅನಿಸುತ್ತೆ ಸಿದ್ದರಾಮಯ್ಯನವರೇ ಸ್ವಲ್ಪ ಸಾಮಾಜಿಕ ಕಳಕಳಿ ಇರೋರು ಅಂತೇಳಿ. ಹಾಗಿದ್ದಾಗ ಯಾರನ್ನ ಪ್ರಶ್ನೆ ಮಾಡೋಣ? ಹ್ಯಾರಿಸ್ ಅವ್ರಿಗೆ ಕೇಳಿದ್ರೆ ಅವ್ರ ಮಗ ನಲ್ಪಾಡಿದ್ದಾನೆ, ಆಮೇಲೆ ಜಮೀರ್ ಕೇಳಿದ್ರೆ ಅವ್ರ ಮಗ ಜೈದ್ ಖಾನು. ಹೀಗೆ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಮಕ್ಕಳಿರೋದ್ರಿಂದ ಅವರೆಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ, ಅವ್ರ ಮಕ್ಕಳು ಬೆಳಿಬೇಕು ಅನ್ನೋಂಥ ಆಸೆಗಳಿದ್ದಾವೆ. ಹೀಗಿದ್ದಾಗ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ನನ್ನ ಮಗ ಸಮರ್ಥ ಚಿಕ್ಕವನಾದರೂ ಕೂಡ ಅವನಿಗೆ ಟಿಕೆಟ್ ಕೊಡಬೇಕು ಅಂತ ಬಂದಾಗ ಸಿದ್ದರಾಮಯ್ಯವ್ರು ಹೇಳ್ತಾರಂತೆ, ಇಲ್ಲಪ್ಪ ಇದೊಂದು ಬೈ ಎಲೆಕ್ಷನ್ನು, ಆ ಸಮುದಾಯ ಸ್ವಲ್ಪ ಒತ್ತಡವನ್ನು ಹಾಕ್ತಾ ಇದೆ. ಜನ ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ, ಬರೀ ನಾಯಕರು ಮಾತ್ರ ಅಲ್ಲ, ಜನರು ಯಾವ ಥರದೊಂದು ನೆರೆಟಿವ್ ಸೆಟ್ ಮಾಡಿದ್ದಾರೆ, ಅದಕ್ಕೆ ಪೂರಕವಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ ಅಂತ. ಆಗ ನಮ್ಮ ಕುಟುಂಬಕ್ಕೆ ತುಂಬ ಆಪ್ತರಾದಂತಹ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ದಾದು ಸೇಠ್ ಅಂತೇಳಿ ಅವ್ರಿಗೆ ಟಿಕೆಟ್ ಕೊಡೋದಾದರೆ ಓಕೆ ಅಂತ ಹೇಳ್ತಾರಂತೆ ಎಸ್ ಮಲ್ಲಿಕಾರ್ಜುನ್. ತುಂಬ ಇಂಟರ್ನಲ್ ಮಾಹಿತಿ. ನಮ್ಮ ಕುಟುಂಬಕ್ಕೆ ತುಂಬ ಪರಮಾಪ್ತರು. ಆಮೇಲೆ ನಮ್ಮ ಅಪ್ಪ ಭಾಳ ವರ್ಷಗಳಿಂದ ಈ ಪ್ರಾಂತ್ಯವನ್ನು ಆಳ್ಕೊಂಡು ಬಂದಿದ್ದಾರೆ, ಅಧಿಕಾರ ನಡೆಸ್ಕೊಂಡು ಬಂದಿದ್ದಾರೆ. ನಮಗೂ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. 2028 ಅಥವಾ ಮುಂದಿನ ದಿನಗಳಲ್ಲಿ ನನ್ನ ಮಗನಿಗೆ ಅನುಕೂಲ ಮಾಡಿಕೊಡ್ಬೇಕು ಅಥವಾ ಆಗಬೇಕು ಅಂತ ನಾವೇನಾದರೂ ಆಲೋಚನೆ ಮಾಡ್ತಾರೆ. ಅದಕ್ಕೆ ಸಹಕರಿಸುವಂತಹ ಮನೋಭಾವ ದಾದು ಸೆಟ್ಗಿದೆ. ಯಾಕಂದರೆ ನಮ್ಮ ಅಪ್ಪನ ಕಾಲದಿಂದ ನಮ್ಮ ಕುಟುಂಬದ ಜೊತೆ ಆಪ್ತರಾಗಿದ್ದಾರೆ. ಅವರಿಗಾದರೆ ಓಕೆ ಅಂತ ಎಸ್ ಮಲ್ಲಿಕಾರ್ಜುನ್ ಒಪ್ಪಿದ್ರಂತೆ. ಮಾಹಿತಿ ನನಗೆ ಗೊತ್ತಿತ್ತು ಮೊದಲೇ ಈ ಥರದೊಂದು ಚರ್ಚೆ ನಡೆದಿದೆ ಅಂತ. ಅವಾಗ ಜಮೀರ್ ಅಹಮದ್ ಅವರು, ಅಬ್ದುಲ್ ಜಬ್ಬಾರು, ಅವ್ರ ಅನ್ವರ್ ಭಾಷಾ ಅಂತ ಯಾರು ಇದ್ದಾರಂತೆ, ಅವ್ರಿಗೆ ಯಾರಿಗೂ ಟಿಕೆಟ್ ಕೊಡಬೇಕು ಅಂತ ಒತ್ತಡವನ್ನು ಹಾಕಿದ್ರಂತೆ. ಒಂದು ಚರ್ಚೆ ಈ ಥರ ನಡೀತಿರೋದು. ಒಂದು ವೇಳೆ ಇವ್ರಿಗಾಗಿಲ್ಲ ಅಂದರೆ ತನ್ನ ಮಗ ಜೈದ್ ಖಾನ್ಗೆ ಅಲ್ಲಿ ಟಿಕೆಟ್ ಕೊಡೋಣ ಅಂಥೇಳಿ ಅವರು ಆಲೋಚನೆಯನ್ನು ಕೂಡ ಮಾಡಿದ್ರಂತೆ. ಈ ಥರ ಸುದ್ದಿಗಳು ಈಗ ಹರಿದಾಡ್ತಿರೋದು ತುಂಬ ಜನಕ್ಕಿದು ಗೊತ್ತಿರಲ್ಲ. ಕೆಲವು ಇಂಟರ್ನಲ್ ಮಾಹಿತಿಗಳು ಇರ್ತವೆ. ಅದು ಜಬ್ಬಾರು ಅನ್ವರು ಆಗಿಲ್ಲ ಅಂದರೆ ಜೈದು, ಹೀಗೆ ಒಂದು ಚರ್ಚೆ ನಡೀತಿದೆ. ಹಾಗಾಗಿ ಈ ಗೊಂದಲದಲ್ಲಿ ಕೊನೆಗೆ ಅವರು ಬೇಡ ಇವರು ಬೇಡ ಅಂತೇಳಿ ಸಮರ್ಥನಿಗೆ ಟಿಕೆಟ್ ಬೇಕು ಅಂತ ಅವರು ಪಟ್ಟು ಹಿಡಿದು ಕೂತ್ರಂತೆ. ಕೊಟ್ಟರೆ ದಾದು ಸೆಟ್, ಇಲ್ಲಾಂದ್ರೆ ಸಮರ್ಥ. ದಾದು ಸೆಟ್ ಬೇಡ ಅಂದರೆ ಸಮರ್ಥ. ಅಲ್ಲಿಗೆ ಸಮರ್ಥ ಫಿಕ್ಸ್ ಆಯಿತು. ಹಾಗಾಗಿ ಅಲ್ಲಿ ಇವರೆಲ್ಲ ಸೇರಿ ಜಮೀರ್ ಆದಿಯಾಗಿ ಎಲ್ಲರೂ ಸೇರಿ ಸಂಚು ರೂಪಿಸಿ ಸಮರ್ಥನನ್ನು ಸೋಲಿಸಬೇಕು ಅನ್ನೋ ತೀರ್ಮಾನ ತಗೊಂಡು ಹಿಂಗಾಯ್ತಂತೆ. ಈಗ ಚುನಾವಣೆ ಮುಗಿದ ಮೇಲೆ ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡ್ತಾನೆ ಕೆಲವು ನಾಯಕರು, ಕೆಲವರು ಸಮರ್ಥನ ಸೋಲಿಗಾಗಿ ಕೆಲಸ ಮಾಡಿದ್ದಾರೆ, ದುಡ್ಡು ಹಂಚಿದ್ದಾರೆ. ಈಗ ಜಮೀರ್ ಅಹಮದ್ ಅವರು ದುಡ್ಡು ಹಂಚಿಬಿಟ್ಟಿದ್ದಾರಪ್ಪ, ಅಲ್ಲಿ ಕೆಲವು ಪಕ್ಷಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಆ ಹಣವನ್ನು ಹಂಚುವ ಮೂಲಕ, ಬೇರೆ ಬೇರೆ ಸ್ಟ್ರಾಟಜಿ ಮಾಡುವ ಮೂಲಕ ಅಲ್ಲಿ ತಮ್ಮ ಹಠ ಸಾಧನೆ ಈಡೇರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ನಾವು ಹೋದ್ವಿ, ನಾವು ಮಾತಾಡಿದ್ವಿ. ನಾವು ಕೇವಲ ಆ ಕಮ್ಯುನಿಟಿ ಮೇಲೆ ಕನ್ಸರ್ನಿಂದ ಮಾತಾಡಿದ್ವಿ. ಈ ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಚರ್ಚೆಗಳಾದಾಗ ಇವ್ರು ಮಾತಾಡಿದ್ದು, ಕಾಂಗ್ರೆಸ್ ಇದ್ರೇನೆ ಮುಸಲ್ಮಾನರಿಗೆ ಉಳಿಗಾಲ, ಕಾಂಗ್ರೆಸ್ ಇಲ್ಲ ಅಂದ್ರೆ ಮುಸಲ್ಮಾನ ನಾಶ. ಅರೆ ನನ್ನ ಮಕ್ಕಳ ಅಲ್ಲ, ಫಿರೋನ್ ಮತ್ತು ನಮ್ರೂದ್ನನ್ನೇ ಮುಗಿಸಿ ಬಂದಂತಹ ಸಂತತಿ ಇದು. ಕೆಲವರು ಹೇಳಿದ್ರಪ್ಪ, ಜಮೀರ್ ಇವ್ರು ಬೆನ್ನಿಗಿದ್ದಾರೆ, ಯಾರ್ಯಾರೋ ಇವ್ರು ಬೆನ್ನಿಗಿದ್ದಾರೆ, ಅವ್ರು ಫೀಡ್ ಮಾಡ್ತಿದ್ದಾರೆ. ಮಾರಾಟ ಆಗೋದಾಗಿದ್ದರೆ ಎಷ್ಟೋ ವರ್ಷಗಳ ಹಿಂದೆ BJPಗೆ ಮಾರಾಟ ಆಗ್ತಿದ್ವಿ ನಾವು. ಅನೇಕ ಆಫರ್ಗಳು ಸಿಕ್ಕಿದ್ವು. ಆದರೆ ಮಾರಾಟ ಆಗೋರಲ್ಲ ನಾವು. ನಮ್ಮನ್ನು ಖರೀದಿ ಮಾಡೋದು ಬಹಳ ಕಷ್ಟ, ಅಥವಾ ಆಗಲ್ಲ ಅಂತಲೇ ಇಟ್ಕೊಳ್ಳಿ. ಆ ಕೆಟಗರಿಗೆ ಸೇರೋರು ಕೆಲವರು ಹೇಳಿದ್ರು. ಆದರೆ ಒಂದು ಸ್ಟ್ರಾಟಜಿ ಮಾಡಿದ್ವಿ, ನಮ್ಮ ಜೇಬಿಂದನೇ ಸ್ವಲ್ಪ ಹಣ ಖರ್ಚು ಮಾಡಿದ್ವಿ, ಒಂದಿಷ್ಟು ಜನರ ಸಹಕಾರ ಪಡ್ಕೊಂಡ್ವಿ. ಯಾಕಂದರೆ ಒಂದು ನೆರೇಟಿವ್ ಸೆಟ್ ಮಾಡಬೇಕು ಅಂದರೆ ಒಂದಿಷ್ಟು ಖರ್ಚುಗಳಾಗೇ ಆಗ್ತವೆ. ಮಾಡಿದ್ವಿ, ಗ್ರೌಂಡ್ ಕೆಲಸ ಮಾಡಿದ್ವಿ, 15 ದಿವಸ ಓಡಾಡಿದ್ವಿ. ನಮ್ಮಷ್ಟು ಕಾಂಗ್ರೆಸ್ ಯಾರೂ ಇಲ್ಲ. ಪತ್ರಕರ್ತರು, ಯಾವುದೇ ಪತ್ರಕರ್ತ ಯಾವುದೇ ಪಕ್ಷಕ್ಕೆ ಓಟ್ ಹಾಕಲೇಬೇಕಲ್ಲ.
ನಾನು ಪತ್ರಕರ್ತ, ನಾವು ಎಲ್ಲರನ್ನು ಸಮಾನಾಗಿ ಕಾಣುತ್ತೇವೆ, ನಮ್ಗೆ ಯಾವುದೇ ಪಕ್ಷ ಇಲ್ಲ ಅಂತ ಹೇಳ್ಬಿಟ್ಟು ಓಟ್ ಆಗೋ ಟೈಮಲ್ಲಿ BJPಗೆ, ಕಾಂಗ್ರೆಸ್ಸಿಗೆ, JDSಗೆ, ಕಮ್ಯುನಿಸ್ಟಿಗೆ ಅಂತ ಓಟ್ ಹಾಕೋಕ್ಕಾಗ್ತದ? ಯಾವುದಾದ್ರು ಒಂದು ಪಕ್ಷಕ್ಕೆ ನಾವು ಓಟ್ ಹಾಕಬೇಕು. ಕರ್ನಾಟಕದ ಮಟ್ಟಿಗೆ BJP ಕೋಮುವಾದಿ, ಇನ್ನು ಇದೆಯಲ್ಲಪ್ಪ ಅಂದರೆ ಕಾಂಗ್ರೆಸ್ಸು, ಅದಕ್ಕೆ ಓಟ್ ಹಾಕೊಂಡು ಬಂದವ್ರು ನಾವು. ನಮ್ಮಷ್ಟು ಬ್ಯೂಟಿಫುಲ್ ಕಾಂಗ್ರೆಸ್ ಯಾರೂ ಇಲ್ಲ. ಈ ಕಾಂಗ್ರೆಸ್ ಏನು ಗೊತ್ತಾ, ಅಧಿಕಾರಕ್ಕೆ ಬಂದಾಗ ಒಂಥರ, ಅಧಿಕಾರ ಇಲ್ದಾಗ ಒಂಥರ. ಮತ ಕಳ್ಳತನದಂತಹ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಅನೇಕ ಸಂಗತಿಗಳನ್ನು ಬಯಲಿಗೆಳೆದು ಇವ್ರ ಗಮನಕ್ಕೆ ತಂದು ಹೆಲ್ಪ್ ಮಾಡಿದವ್ರು ನಾವು. 2023 ಎಲೆಕ್ಷನ್ಗಿಂತ ಮುಂಚೆ ನಿಮ್ಮ ಸಹಕಾರವನ್ನು, ನಿಮ್ಮ ತ್ಯಾಗ ಬಲಿದಾನವನ್ನು ನಾವು ಮರೆಯೋದಿಲ್ಲ ಅಂತ ಕತೆ ಹೇಳಿದವನು ಇವತ್ತಿಗೂ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ. BJPಗೆ ಮತ್ತು ಕಾಂಗ್ರೆಸ್ಸಿಗೆ ಇರೋ ವ್ಯತ್ಯಾಸ ಇದೆ. BJP ಕಾರ್ಯಕರ್ತರನ್ನ ಗುರುತಿಸುತ್ತೆ, ಕಾರ್ಯಕರ್ತರ ಪರಿಶ್ರಮಕ್ಕೆ ತಕ್ಕ ಬೆಲೆಯನ್ನು ಕೊಡುತ್ತೆ, ದಾಸ್ ಕರಿಯಪ್ಪನಂಥವ್ರಿಗೆ ಟಿಕೆಟ್ ಕೊಡ್ತದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅದೇ ಹಳೆ ಕಾಲದ ಗತ್ತು ಇರುತ್ತೆ. ಅಜ್ಜ ಹಾಕಿದ ಆಲದ ಮರ ನೆಣ ಕೇಳಿ ಯಾರು ಹೆದರ್ತಾ ಕೂರ್ತಾರ್ರಿ? ಈಗ ಜನ್ರೇಷನ್ ಗ್ಯಾಪ್ ಇದೆ, ಅಪ್ಡೇಟ್ ಆಗಬೇಕಲ್ಲ. ಇವತ್ತು ದಾವಣಗೆರೆಯಲ್ಲಿ ಮುಸಲ್ಮಾನರ ಆಕ್ರೋಶವನ್ನು ಯಾರೋ ಎನ್ಕ್ಯಾಶ್ ಮಾಡಿಕೊಂಡ್ರು. ಇವತ್ತು ದಾವಣಗೆರೆಯಲ್ಲಿ ಮೆಜಾರಿಟಿ ಓಟಿರುವಂಥ ಮುಸಲ್ಮಾನರು ಕಾಂಗ್ರೆಸ್ಸಿಗೋಸ್ಕರ ಸರ್ವಸ್ವವನ್ನೇ ಅರ್ಪಿಸುವಂಥ ಮುಸಲ್ಮಾನರು ಇವತ್ತು ಸಿಟ್ಟಾಗಿದ್ದಾರೆ. ಆ ಸಿಟ್ಟನ್ನು ತಣಿಸೋದು ಹೇಗೆ? ಅಜರುದ್ದೀನ್ನ ಕರ್ಸಿನ ಏನಾಗಿದೆ ಸ್ಟ್ರಾಟಜಿಗೆ? ಕಾಂಗ್ರೆಸ್ ಸ್ಟ್ರಾಟಜಿ ಇಲ್ಲದ ಕಾರಣಕ್ಕೆ, ಪ್ಲಾನ್ ಇಲ್ಲದ ಕಾರಣಕ್ಕೆ ಸೋಲ್ತಾ ಇರೋದು, ನಾಶ ಆಗ್ತಾ ಇರೋದು ದೇಶದಲ್ಲಿ. ಕಾಂಗ್ರೆಸ್ ಏನಾದರೂ ಅಲ್ಲಿ ಇಲ್ಲಿ ಗೆಲ್ತಾ ಇದೆ ಅಂದರೆ ಆ ಹಳೇ ಕಾಲದ ಒಂದಿಷ್ಟು ಪ್ರಭಾವಗಳಿದಾವಲ್ಲ, ಆ ಇಂದಿರಾ ಗಾಂಧಿ, ನೆಹರು, ಈ ಥರದ ಒಂದಷ್ಟು ಪರಿಕಲ್ಪನೆ ಮತ್ತು BJP ಮೇಲೆ ನಮ್ಮಂಥವ್ರಿಗಿರುವಂತಹ ದ್ವೇಷ ಭಾವನೆಗಳೇ ನಿಮ್ಮನ್ನು ಆಟೋಮೆಟಿಕ್ಕಾಗಿ ಗೆಲ್ಲಿಸ್ತಾ ಇದೆ ಬಿಟ್ಟರೆ ನಿಮ್ಮ ಸ್ಟ್ರಾಟಜಿಗಳಿಂದ ಅಲ್ಲ. ಒಂದಿಷ್ಟು ಸ್ಟ್ರಾಟಜಿ ವರ್ಕೌಟ್ ಆಗ್ಬೋದು, ಒಂದಿಷ್ಟು ಗ್ಯಾರಂಟಿಗಳು ವರ್ಕೌಟ್ ಆಗ್ಬೋದು, ಆದರೆ ಪುಕ್ಸಟ್ಟೆ ಒಂದಿಷ್ಟು ಕನ್ಸರ್ನ್ ನಿಮ್ಮ ಮೇಲಿದೆ. ಹಾಗಾಗಿ ನೀವು ಗೆಲ್ತಾ ಇದ್ದೀರಾ. ಸ್ಟ್ರಾಟಜಿ ಮಾಡ್ಬೋದಿತ್ತಲ್ಲ ದಾವಣಗೆರೆಯಲ್ಲಿ ಮುಸಲ್ಮಾನನ ಓಲೈಕೆ ಮಾಡೋದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಅಜರುದ್ದೀನ್ನ ಕರೆಸೋ ಬದಲು ಇದೇ NRC ಎಲ್ಲ ಬಂದಾಗ, ಮುಸಲ್ಮಾನರು ಬೀದಿಗಳು ಹೋರಾಟ ಮಾಡ್ತಿದ್ದಾಗ ನಾವು ಹೋಗಿದ್ವಿ ಫೀಲ್ಡಿಗೆ. ಒಬ್ಬ ಸುಧೀರ್ ಕುಮಾರ್ ಮುರಳಿ ಅಂತಿದ್ರಪ್ಪ, ನಮ್ಮ ಸ್ನೇಹಿತರ ವಲಯವೇ, ನಮ್ಮ ಸ್ನೇಹ ವಲಯವೇ. ಒಬ್ಬ ನಿಕೇತ್ ರಾಜ್ ಮೌರ್ಯ ಬಾಗಲಕೋಟೆಗೆ ಹೋಗಿ ಕೆಲಸ ಮಾಡೋ ಬದಲಿಗೆ ಇದೇ ನಿಕೇತ್ನ, ಇದೇ ಸುಧೀರ್ನ, ಇದೇ ಭವ್ಯ ನರಸಿಂಹಮೂರ್ತಿ ಅಂತವ್ರನ್ನ ಸಂಪೂರ್ಣವಾಗಿ ತಂದು ಮುಸಲ್ಮಾನರನ್ನ ಓಲೈಕೆ ಮಾಡೋದಕ್ಕೆ ಬಳಸ್ಕೋಬೋದಿತ್ತು ನೀವು. ಈಗ ನಾವು ಮುಸಲ್ಮಾನ ನೀವು ಟಿಕೆಟ್ ಕೊಟ್ಟಿಲ್ಲ, ಅದು ನಿಮ್ಮ ತಪ್ಪು, ನಿಮ್ಮ ಕುಟುಂಬ ರಾಜಕಾರಣ, ನಿಮ್ಮ ರಾಜಪ್ರಭುತ್ವದ ವಿರುದ್ಧ ಇದ್ವಿ ಪತ್ರಕರ್ತರು, ನಾವಂತೂ ಬರ್ತಾ ಇರಲಿಲ್ಲ. ತತ್ವ ಸಿದ್ಧಾಂತ ನಿಷ್ಠೆಗಳು ಬೇರೆ ಇದೆ ನಮಗೆ. ಆದರೆ ಇಂಥವ್ರನ್ನ ಬಳಸ್ಕೊಂಡು ಒಂದಿಷ್ಟು ಮುಸಲ್ಮಾನರನ್ನ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ಬೋದಿತ್ತು. ನಿಮ್ಗೆ ದೊಡ್ಡ ಈಗೋ ಪ್ರಾಬ್ಲಮ್. 2-3 ದಿವಸದಲ್ಲಿ ಚುನಾವಣೆ ಮಾಡಿಬಿಡ್ತೀವಿ, ಸಾಕ್ಬಿಟ್ರೆ ಸಾಕು. ಕೆಲವರಿದ್ದಾರೆ ಇನ್ನೂ ರಾಜಕೀಯ ಪ್ರಜ್ಞೆಗಳು ಬಂದಿಲ್ಲ, ಬಟ್ ಈ ಜನರೇಷನ್ ಇದೆಯಲ್ಲ ತಕ್ಕ ಪಾಠವನ್ನು ಕಲಿಸುತ್ತೆ. ಹಳಬ್ರಿದ್ದಾರೆ, ಮಂಜೆ ಪೈಸೆದ್ದು ಏನಿರೇ ಮೈ ಓಟ್ ದಾಲ್ತಾನಿರೇ ಅಂತ, ನಂಗೆ ದುಡ್ಡು ಕೊಟ್ಟಿಲ್ಲ ನಾನು ಓಟ್ ಹಾಕಲ್ಲ ಅಂತ ಹೇಳೋರು ಈಗಲೂ ಇದ್ದಾರೆ. ಸಿದ್ಧಾಂತ, NRC, CA, ಕರ್ಮ ಕಾಂಡ ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ, ದುಡ್ಡು ಕೊಟ್ಟಿದೆ ಓಟ್ ಹಾಕ್ತೀವಿ ಅನ್ನೋರು ಬಹುತೇಕರಿದ್ದಾರೆ. ಆದರೆ ಒಂದು ಜನ್ರೇಷನ್ ಗ್ಯಾಪ್ ಬಂದಾಗ ಯುವ ಪೀಳಿಗೆಯಲ್ಲಿ ಅವರಿಗೆ ಕರೆಕ್ಟಾಗಿರುವಂತಹ ಆಕ್ರೋಶದ ಅವಶ್ಯಕತೆಯ ಫ್ಯೂಲ್ ತುಂಬಿದ್ರೆ ಅವ್ರು ಕೈ ಕೊಟ್ಬಿಡ್ತಾರೆ. ದಾವಣಗೆರೆ BJP ತುಂಬ ಖುಷಿಯಾಗಿದೆ, ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೆ ಸಿಟ್ಟಾಗಿದ್ದಾರೆ ಅಂತೇಳಿ. ಅವರೊಂದಿಷ್ಟು ಕೋಮುವಾದ ಮಾಡೋದನ್ನು ನಿಲ್ಲಿಸ್ಬಿಟ್ರೆ, ಕೋಮು ಭಾಷಣಗಳನ್ನು ನಿಲ್ಲಿಸ್ಬಿಟ್ರೆ, ನಾವೆಲ್ಲರೂ ಒಂದೇ ಅಭಿವೃದ್ಧಿಯೇ ಹಿಂದುತ್ವದ ಮಂತ್ರ ಅಂತ ಏನಾದರೂ ಹೊಸ ಸ್ಟೈಲ್ ಶುರು ಮಾಡಿಬಿಟ್ರೆ ಕತೆ ಮುಗಿದ್ಕೊಂಡ್ರಪ್ಪ ನಿಮ್ಮದು, ಮುಲಾಜೆ ಇಲ್ಲ. ಈ ಸಲ ದಾವಣಗೆರೆಯಲ್ಲಿ ಸುಮಾರು 2-3 ಸಾವಿರ ಓಟ್ಗಳು BJPಗೆ ಹೋಗುತ್ತೆ, 10,000ಕ್ಕಿಂತ ಅಧಿಕ ಓಟ್ಗಳು SDPಗೆ ಬರುತ್ತೆ. ಒಂದು ಲೆಕ್ಕಾಚಾರ ಇರೋದು. ಬರೀ ಮುಸಲ್ಮಾನರ ಕಡೆ ಮಾತ್ರ ಫೋಕಸ್ ಆಯಿತು. ಕುರುಬರು ಎಷ್ಟು % ಓಟ್ ಹಾಕಿದ್ದಾರೆ, ಲಿಂಗಾಯತರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಸಲ್ಲಿದಾರ, ಬೇರೆ ಬೇರೆ ವರ್ಗಗಳ ಮತಗಳು ಕಾಂಗ್ರೆಸ್ ಕಡೆ ಹೋಗಿದ್ಯಾ ಹೋಗಿಲ್ವಾ, ಈ ಥರದ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿದಾಗ ಕನಿಷ್ಠ 5,000-10 ಸಾವಿರ ಓಟಲ್ಲಿ ಸಮರ್ಥ ಸೋಲ್ತಾನೆ. ಇದೇ ಲೆಕ್ಕ. ಏನು ಬೇಕಾರಾಗ್ಬೋದು ಉಲ್ಟಾಪಲ್ಟ. ಕೊನೆ ಹಂತದಲ್ಲಿ, ಕೊನೆ ವಾರದಲ್ಲಿ SDP ರೇಟಿಂಗ್ ಕೂಡ ತುಂಬ ಜಾಸ್ತಿ ಆಗಿದೆ. ಅದು 30,000 ದಾಟಬೋದು, 40,000ವರೆಗೂ ಹೋಗ್ಬೋದು, ಅಥವಾ 10,000-15,000-20,000 ಈ ರೇಂಜಿಗೂ ಹೋಗ್ಬೋದು. ಒಂದಿಷ್ಟು ಪಕ್ಷೇತರರು ಅಂತ ಯಾರು ನಿಂತಿದ್ರಲ್ಲ ಅವರೊಂದು 2-3 ಸಾವಿರ ಓಟ್ ತಗೋಬೋದು. CM ಇಬ್ರಾಹಿಂ ಒಬ್ಬರನ್ನ ಕರ್ಕೊಬಂದಿದ್ರು, ಅವರೊಂದು 5-6 ಸಾವಿರ ಓಟ್ ತಗೋಬೋದು. ಈ ಥರದ ಲೆಕ್ಕಾಚಾರಗಳಿದ್ದಾವೆ. ಹೇಗೂ ಲೆಕ್ಕ ಹಾಕಿದ್ರೆ 5,000-10 ಸಾವಿರ ಓಟಿಂದ ಸಮರ್ಥ ಸೋಲ್ತಾನೆ ಅನ್ನೋದೇ ನಮ್ಮ ರಿಪೋರ್ಟ್ ಕೂಡ. ಇದು ಕಾಂಗ್ರೆಸ್ಸಿಗೂ ಬಂದ ರಿಪೋರ್ಟು. ಈಗ ನಾವು ಸೋಲ್ತೀವಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಅವರ ಮುಖಭಾವಗಳು, ಅವರ ಪ್ರೆಸ್ ಮೀಟ್ಗಳು, ಕಾಂಗ್ರೆಸ್ಸಿನ ಹಿರಿಯ ನಾಯಕರುಗಳು ನಮಗೆ ಕೈ ಕೊಟ್ಟರು ಅನ್ನುವಂತಹ ಅಳಲು, ಅಂಜಿಕೆ
ದುಃಖ ದುಮ್ಮಾನಗಳು ಎಲ್ಲವನ್ನು ಹೇಳ್ತಾ ಇದ್ದೇವೆ. ಸುಮಾರು 27,000 ಓಟು ಲೀಡಿಂದ ಗೆದ್ದಂತಹ ಜಾಗದಲ್ಲಿ ಇವತ್ತು ಸೋಲೋದಿದೆಯಲ್ಲ 5-10 ಸಾವಿರ ಓಟಲ್ಲಿ, ಅದು ಅಷ್ಟು ಈಸಿ ಅಲ್ಲ. ಇಡೀ ದೇಶದಲ್ಲಿ ಮುಸಲ್ಮಾನರು ಓಟ್ ಹಾಕೋದಕ್ಕೂ ಸಮರ್ಥರು, ಕೈ ಕೊಡೋದಕ್ಕೂ ಸಮರ್ಥರು, ಗೆಲ್ಲಿಸೋದಕ್ಕೂ ಬರುತ್ತೆ, ಸೋಲಿಸೋದಕ್ಕೂ ಬರುತ್ತೆ. ಕೆಣಕಬೇಡಿ, ಅವರ ಸ್ಥಾನಕ್ಕೆ ಸಂಖ್ಯೆಗೆ ಅನುಗುಣವಾಗಿ ಒಂದಿಷ್ಟು ಪ್ರಾಶಸ್ತ್ಯ ಕೊಡಿ. ಸುಮ್ಮನೆ ಕಣ್ಣೋರ್ಸೋದಕ್ಕೋಸ್ಕರ ನಿಮಗಿಷ್ಟ ಬಂದವ್ರನ್ನ, ನಿಮ್ಮ ಆಪ್ತ ಬಳಗವನ್ನ, ಕಮ್ಯುನಿಟಿಗೆ ಏನು ಮಾಡೋದು ತೊಂದರೆ ಇಲ್ಲ. ಕಮ್ಯುನಿಟಿಗೆ ಯಾವ ರೀತಿ ಅನುಕೂಲ ಆಗದಿದ್ರೂ ಪರವಾಗಿಲ್ಲ. ನಿಮಗೆ ಯಾರೋ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಂಥವ್ರನ್ನ ನೀವು ಕಣ್ಣೋರ್ಸೋದಕ್ಕೆ ಏನೋ ಸ್ಥಾನಮಾನಗಳನ್ನು ಕೊಟ್ಟು ಸಮಾಧಾನ ಮಾಡೋಕ್ಕಾಗಲ್ಲ. ಅದನ್ನು ಕೇಳಿಸ್ಕೊಳ್ಳುವಂತಹ ಜನ್ರೇಷನ್ ಇದಲ್ಲ. ಸ್ವಲ್ಪ ಅಪ್ಡೇಟ್ ಆಗಿ, ಸ್ಟ್ರಾಟಜಿಯಲ್ಲಿ ಬದಲಾವಣೆ ಆಗಲಿ, ನಿಮ್ಗೆ ಅನುಕೂಲ ಮಾಡಿಕೊಟ್ಟವ್ರಿಗೆ ಒಂದಿಷ್ಟು ಅನುಕೂಲಗಳನ್ನು ಮಾಡಿ. ಗ್ರೌಂಡ್ ಲೆವೆಲ್ನಲ್ಲಿ ಒಬ್ಬ ಲೀಡರ್ನ ಹುಡುಕಿ ಬೆಳೆಸಿ. 30-40 ವರ್ಷದಿಂದ 10 ರೂಪಾಯಿ ಹಿಡ್ಕೊ ಬಂದವನಿಗೆ ಅವಕಾಶ ಕೊಟ್ಟು ಅವ್ನು 10,000 ಕೋಟಿ ಒಡೆಯ ಆಗೋವರೆಗೂ ಬೆಳೆಸಿ, ಈಗ ಅವನನ್ನು, ಅವ್ರ ಮಕ್ಕಳನ್ನು, ಅವ್ರ ಮೊಮ್ಮಕ್ಕಳನ್ನು ಬೆಳೆಸ್ತಾ ಹೋಗ್ತಾ ಇದ್ದೀರಾ. ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ನಮ್ಮ ವಿರೋಧ ಅಲ್ಲ. ನೀವು ಅಪ್ಡೇಟ್ ಆಗಬೇಕು. ದಾವಣಗೆರೆ ಸಮರ್ಥ ಸೋತ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಲಿಬೇಕಾದಂಥ ಪಾಠ ಭಾಳ ದೊಡ್ಡದಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ನಾಯಕರಿಗೂ ಈ ಸಮುದಾಯದ ಓಟ್ ಬೇಕು. ಮೆಜಾರಿಟಿ ಓಟ್ ಇವ್ರದ್ದಿದೆ. ಜಗತ್ತಲ್ಲಿ ತಗೊಳ್ಳಿ, ದೇಶದಲ್ಲಿ ತಗೊಳ್ಳಿ, ರಾಜ್ಯದಲ್ಲಿ ತಗೊಳ್ಳಿ, ಜಿಲ್ಲೆಗಳಲ್ಲಿ ತಗೊಳ್ಳಿ, 2ನೇ ಸಂಖ್ಯೆಯಲ್ಲಿದ್ದಾರೆ ಇವರು. ಪುಕ್ಸಾಟೆ ಓಟು, ಚಿಂತನೆ ಬಿಡು, ಪುಕ್ಸಾಟೆ, ಇವನು ಕಡಿದ್ರೂ ಕೂಡ ಇವನು BJPಗೆ ಸಪೋರ್ಟ್ ಮಾಡಲ್ಲ ಅಂತ ನೀವೇ ಫಿಕ್ಸ್ ಆಗಿಬಿಟ್ರೆ ಅದು ನಿಮ್ಮದು, ನಂದಲ್ಲ. ನೋಡೋಷ್ಟು ನೋಡ್ತೀವಿ ನಾವು, ಅಷ್ಟೇ ನೋಡೋಷ್ಟು ನೋಡ್ತೀವಿ. ಅದೇ ಥರ ಈ ಕಮ್ಯುನಿಟಿಗಳು ನೋಡೋಷ್ಟು ನೋಡ್ತಾರೆ. ಒಂದು ಕಮ್ಯುನಿಟಿನ, ಒಬ್ಬ ವ್ಯಕ್ತಿನ 5 ವರ್ಷ ಮೋಸ ಮಾಡ್ಬೋದಾ, 10 ವರ್ಷ ಮಾಡ್ಬೋದಾ, 20 ವರ್ಷ, 40 ವರ್ಷ, 70 ವರ್ಷ, ಇನ್ನೂ 70 ವರ್ಷ ಮಾಡ್ತೀನಿ ಅಂತ ಹೋದರೆ ತಿರುಗಿ ಬಿದ್ದೇ ಬೀಳ್ತಾರೆ. ತಿರುಗಿ ಬಿದ್ದಾಗ ನೀವುಗಳೇ ಇರಲ್ಲ. ಯಾವುದೇ ಒಂದು ಸಮುದಾಯ ಗಟ್ಟಿಯಾಗಿ ನಿಂತ್ಕೊಂಡೇ ಇಲ್ಲ ನಿಮ್ಮ ಹತ್ರ. ನಿಂತಿರೋದೇ ಒಂದು ಸಮುದಾಯ. ಒಂದು ಕುಟುಂಬಕ್ಕೋಸ್ಕರ ಒಂದು ಇಡೀ ಸಮುದಾಯವನ್ನು ಬೇಕಾದ್ರೆ ಧಿಕ್ಕರಿಸಿ ನಿಲ್ತಾರೆ. ಯಾಕಂದರೆ ಅವನನ್ನು ಬಡಿಯೋದು ಈಸಿ ಅಂತ ನಿಮಗೂ ಗೊತ್ತಿದೆ. BJP ಥರ ಹೆಂಗೂ ಬಡಿಬೋದು ಅವನು. ಲಾಸ್ಟಿಗೆ BJP, ಪಾಕಿಸ್ತಾನ, NRC, CA, SIR ಅಂದ್ಬಿಟ್ರೆ ಹೆದರು ಬಿಡ್ತಾರೆ ಅಂತ. ಯಾರು ಹೆದರಲ್ಲ ಸರ್. BJPಗೆ ಯಾರು ಹೆದರ್ತಾ ಇಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಅವ್ರು ನಮ್ಮನ್ನು ಹೇಟ್ ಮಾಡ್ತಾರೆ, ಅದಕ್ಕೆ ನಾವು ಅವ್ರನ್ನ ಹೇಟ್ ಮಾಡ್ತೀವಿ. ಅವ್ರು ನಮಗೆ ಬೈತಾರೆ, ಅದಕ್ಕೆ ನಾವು ಅವರಿಂದ ದೂರ ಇದ್ದೀವಿ. ಆ ಕಾರಣಕ್ಕೆ ನಿಮಗೆ ಓಟ್ ಹಾಕ್ತಿದ್ದಾರೆ. BJP ಮೇಲೆ ಭಯಕ್ಕಲ್ಲ. ಯಾವ ಸಮುದಾಯ ಭಯದಿಂದ ಕೂತಿಲ್ಲ. ಇರೋದ್ರಲ್ಲಿ ಕಾಂಗ್ರೆಸ್ ಪರವಾಗಿಲ್ಲ ಅಂತ ನಿಮಗೆ ಬೆಂಬಲ ಕೊಡ್ತಾರೆ. ನೀವು ಅದನ್ನು ಉಳಿಸ್ಕೊಂಡಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ನಡೆಯಲ್ಲ. ಸ್ವಲ್ಪ ಬದಲಾವಣೆಗಳು ನಿಮ್ಮಲ್ಲಿ ಆಗಲಿ. ಸ್ಟ್ರಾಟಜಿಗಳು ಸರಿಯಾಗಿ ಮಾಡಿ. ಅಜರುದ್ದೀನ್ ಬಂದು ಏನು ಮಾಡೋದಕ್ಕೆ ಸಾಧ್ಯ? ಬ್ಯಾಟೆ ಎತ್ತಕ್ಕೆ ಕಷ್ಟ ಆಗಿರುವ ಈ ವಯಸ್ಸಲ್ಲಿ ಸೆಂಚುರಿ ಹೊಡಿತಾನ? ಅರ್ಥ ಮಾಡ್ಕೋಬೇಕು ತಾನೆ. ಏನಿವೆ, ದಾವಣಗೆರೆಯಲ್ಲಿ ನಿಮ್ಮ ನಾಯಕತ್ವದ ಕುತಂತ್ರ ಷಡ್ಯಂತ್ರದಿಂದ ಸಮರ್ಥ ಸೋಲ್ತಾನೆ ಅನ್ನೋ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿದ್ದರೆ ಅದು ಕೇವಲ 10% ಮಾತ್ರ. 90% ಕೇಡರ್ನಲ್ಲಿ ನಡೆದಿರೋದೇ ಬೇರೆ. ಅದನ್ನು ಮೇ 4 ರಿಸಲ್ಟ್ ಬರಲಿ, 5ನೇ ತಾರೀಕು ನನ್ನ ಹುಡ್ದಬ್ಬ, ಆವತ್ತು ಮಾತಾಡ್ತೀನಿ. ಸೆಲೆಬ್ರೇಟ್ ಮಾಡೋಣ ಎಲ್ಲವನ್ನು. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.